ಅಲ್ಲ, ನಾನು ಒಬ್ಬ ರಾಜಕಾರಣಿಯಾಗಿ ನಮ್ಮ ಮಂತ್ರಿಗಳು, ಮಾಜಿ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಒಂದು ಸಾರಿ ನಾವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಿಗೆ ಕೊಟ್ಟ ಮೇಲೆ ನಾವು ಯಾರೂ ಮಾತಾಡಬಾರ್ದು, ಇದು ಪ್ರೊಸೀಜರ್ಗೆ ಭಾಳ ವಿರುದ್ಧವಾಗಿತ್ತು. ಇಷ್ಟೆಲ್ಲ ಗೊತ್ತಿದ್ದು ಯಾಕೆ ಸುಮ್ಮನೆ ಮಾತಾಡ್ತಾ ನನಗೂ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಸುಮ್ಮನೆ ಜಾತಿ ಮೇಲೆ, ಧರ್ಮದ ಮೇಲೆ ನೀನಿದು ನೋ, ಅದು ನಮ್ಮನ್ನು ಲೀಡ್ರ್ ಮಾಡೋರು ಜನ, ಬೇರೆ ಯಾವುದೂ ಅಲ್ಲ. ಹಾಗಾಗಿ ಎಲ್ಲ ಸ್ನೇಹಿತರುಗಳೇ ನಮಗೆ 50 ವರ್ಷದ ರಾಜಕಾರಣ ನಾನು ಇರುವಂಥ. ಸೊ ಇದೆಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಎಲ್ಲ ಸೇರ್ಕೊಂಡು ಮಸಿ ಬೆಳೀತಾಯಿದ್ವಿ, ಒಬ್ಬರಿಬ್ಬರಲ್ಲ, ರೈಟ್ ಫ್ರಮ್ ದ ಚೀಫ್ ಮಿನಿಸ್ಟರ್ ಎಲ್ಲ ಸೇರಿ ಮಸಿ ಬೆಳೀತಾಯಿದ್ವಿ. ನಿಲ್ಲಬೇಕಿತ್ತು. SITಯಿಂದ ನ್ಯಾಯ ಸಿಗಲ್ಲ, CBI ಘೋಷಿಸಬೇಕು ಅನ್ನೋ ಆಗ್ರಹ ಆಯಿತು. SIT ನಮ್ಮದೇ ತಾನೇ, ನಮ್ಮ ರಾಜ್ಯದ ಪೊಲೀಸು, ನಮ್ಮ ರಾಜ್ಯದ ನಾವೇ ನಂಬಲ್ಲಿ ಇನ್ಯಾರು ನಂಬ್ತಾರೆ? ಖಂಡಿತ SITದೆ ನ್ಯಾಯ ಸಿಗುತ್ತೆ. ಥ್ಯಾಂಕ್ ಯು. ಸರ್, ಈಗ ಏನು JDS ಅವ್ರು ಪ್ರತಿಭಟನೆ ಮಾಡ್ತಿದ್ದಾರೆ ಸರ್, ಕಾಂಗ್ರೆಸ್ನವ್ರ ಕೈವಾಡ ಇದೆ ಇದರಲ್ಲಿ ಅಂತೇಳಿ, ಇದ್ರ ಬಗ್ಗೆ ನೋಡಿ, ಏನಿದೆ ಅವ್ರ ಕೈವಾಡ ಇವ್ರ ಕೈವಾಡ, ಸುಮ್ಮನೆ ಒಬ್ಬರ ಮೇಲೊಬ್ಬರು ಕೆಸರು ಹೆಚ್ಚಾಡೋದು ಅಂತವೆ. ನಮ್ಮ ಮರ್ಯಾದೆ ನಾವೇ ಕಳ್ಕೊಂಡಂಗೆ ಆಗ್ತಾಯಿದೆ. ಸರ್, ಇಲ್ಲ ವಿದೇಶದಲ್ಲಿ ಇದ್ದಾರಲ್ಲ ಪ್ರಜ್ವಲ್, ಅದ್ರ ಬಗ್ಗೆ ಏನು ಹೇಳ್ತಿದ್ರೆ ಬರಬೇಕು ಇದು ವೈರ ಎತ್ಕಳಿಯೋದು. ಪ್ರಜ್ವಲ್ ಬರಬೇಕು. ಯಾರು ಕರೆಸ್ಬೇಕು ಈಗ ಅದು ಯೂನಿಯನ್ ಗೌರ್ಮೆಂಟ್ ಕರೆಸ್ಬೇಕು. ಯಾಕೆಂದರೆ ಅವ್ರ ಕೈಯಲ್ಲಿ ಇರುವಂಥದ್ದಲ್ಲ, ಅವ್ರ ಇನ್ವೆಸ್ಟಿಗೇಷನ್ ಟೀಮ್ಸ್ ಎಲ್ಲ ಅವ್ರ ತಲೆ ಇರು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.